ಈಗ ಇಲ್ಲಿರ್ತಕ್ಕಂಥ seeds are converted into, sorry, ovules are converted into seeds. Whole ovary is converted into fruit. ಓವಲ್ಸ್ ಏನಾಗ್ತವೆ, ಆಕ್ಚುಲಿ ಓವರಿಯನ್ನ ನಾವು ಫಿಮೇಲ್ ಪಾರ್ಟ್ ಅಂತ ಹೇಳಿದ್ವಿ. ಈ ಓವರಿ ಒಳಗೆ ಏನಿದಾವ, ಓವಿಲ್ಸ್ ಇದಾವೆ. ಈ ಓವಿಲ್ಸ್ ಏನಾಗ್ತವೆ, ಕನ್ವರ್ಟೆಡ್ ಇಂಟು ಸೀಡ್ಸ್. ಓವಿಲ್ಸ್ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಚೂಸ್ ದ ಕರೆಕ್ಟ್ ಆನ್ಸರ್ ನಲ್ಲಿ, ಹೌದಾ? ಈ ಓವಿಲ್ಸ್ ಕನ್ವರ್ಟೆಡ್ ಇಂಟು ಸೀಡ್ಸ್, ಹೋಲ್ ಓವರಿ ಇಸ್ ಕನ್ವರ್ಟೆಡ್ ಇಂಟು ಫ್ರೂಟ್. ಫ್ರೂಟ್ ಹೌದಿಲ್ಲ? ಹಾಗಾದ್ರೆ ಈ ಲೀಫ್ ಮತ್ತೆ ಪೆಟಲ್ಸ್, ಸೆಪಲ್ಸ್ ಅವೆಲ್ಲ ಏನಾಗ್ಬಿಡ್ತವೆ? ಫಾಲ್ ಆಫ್, ಬಿದ್ದು ಹೋಗ್ತವೆ. ಅದೇನಾಗ್ತತಿ, ಫುಲ್ಲೇ ಅದನ್ನ ಪ್ರೊಟೆಕ್ಟ್ ಮಾಡ್ತತಿ ಒಂದ್ ಹಂತದವರೆಗೂ, ಆಮೇಲೆ ಏನಾಗ್ತವ, ಬಿದ್ದು ಹೋಗ್ತವೆ. ಹೌದಿಲ್ಲ? ಸೊ ಈ ರೀತಿಯಾಗಿರ್ತಕ್ಕಂಥ ರೀಪ್ರೊಡಕ್ಷನ್ ಸಿಸ್ಟಮ್ ಎಲ್ಲಾಗ್ತತಿ, ಸಸ್ಯಗಳಲ್ಲಿ ಆಗ್ತತಿ. ಹೌದಿಲ್ಲ? ಸೊ ಯೂನಿಸೆಕ್ಸುವಲ್ ಮತ್ತ ಬೈಸೆಕ್ಸುವಲ್ ಎರಡರಲ್ಲಿ ನಾವು ನೋಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯನ್ನ ನಾವು ಸಸ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇದೊಂದು ಅದಕ್ಕಿಂತ ಬಿಫೋರ್ ಇಲ್ಲಿ ಜರ್ಮಿನೇಷನ್ ಆಫ್ ಅ ಪೊಲ್ಲನ್ ಅಂತೇಳಿ ಹೇಳಿದೆ, ಹೌದಾ? ಸೊ ಇಲ್ಲಿ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ನೊಂದಿಗೆ ಯೂನಿಯನ್ ಆಗಿ ಫರ್ಟಿಲೈಸೇಷನ್ ಆಗ್ತಕ್ಕಂತ ಕ್ರಿಯೆ ಇದು, ಹೌದಿಲ್ಲ? ಸೊ ಆಫ್ಟರ್ ಫರ್ಟಿಲೈಸೇಷನ್ ನಾವೇನ್ ಹೇಳಿದ್ವಿ, ಸೀಡ್ ಫಾರ್ಮೇಶನ್ ಆಗ್ತತಿ, ಓವಿಲ್ಸ್ ಕನ್ವರ್ಟೆಡ್ ಇಂಟು ಸೀಡ್, ಓವರಿ ಇಸ್ ಕನ್ವರ್ಟೆಡ್ ಇಂಟು ಫ್ರೂಟ್ ಅಂತ ಹೇಳಿದ್ವಿ, ಹೌದಿಲ್ಲ? ಸೊ ಈ ಸೀಡ್ ಅಲ್ಲಿ ಇದು ನಿಮಗೆ 1 ಮಾರ್ಕ್ಸ್, ಈ ಡಯಾಗ್ರಾಮ್ ಕೊಟ್ಬಿಟ್ಟು ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸ್ ಕ್ವಶನ್. ಏನದು ನೋಡ್ರಿ, ಇಲ್ಲಿ ಬೇಸ್ ನಲ್ಲಿ ಇರ್ತಕ್ಕಂಥ ರ್ಯಾಡಿಕಲ್ ಏನೈತಲ್ಲ, ಈ ರ್ಯಾಡಿಕಲ್ ಫ್ಯೂಚರ್ ರೂಟ್ ಆಗಿ ಕನ್ವರ್ಟ್ ಆಗ್ತದೆ. ಏನಿದು, ರೂಟ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪ್ಲ್ಯೂಮ್ಯೂಲ್, ಈ ಪ್ಲ್ಯೂಮ್ಯೂಲ್ ಕನ್ವರ್ಟೆಡ್ ಇಂಟು ಶೂಟ್ ಸಿಸ್ಟಮ್. ಗೊತ್ತಿದೆ ನಿಮಗೆ ರೂಟ್ ಸಿಸ್ಟಮ್ ಮತ್ತು ಶೂಟ್ ಸಿಸ್ಟಮ್ ಅಂತ ಹೇಳಿ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಏನ್ ಕೇಳ್ತಾರ, ಯಾವ ಭಾಗ ರೂಟ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗ್ತತಿ ಮತ್ತ ಶೂಟ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗ್ತತಿ. ಇಲ್ಲಿ ರ್ಯಾಡಿಕಲ್ ಏನಾಗಿ ಕನ್ವರ್ಟ್ ಆಗ್ತತಿ, ರೂಟ್. ಆರ್ ಫಾರ್ ಆರ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ, radical converted into future root and plumule is converted into future shoot system ಆಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಬಳಸ್ಬಾರ್ದು ಕನ್ನಡ. ಅವರು ಬರೀರಿ ಅಂತ ಕನ್ನಡ ವರ್ಡ್ಸ್ ಹೇಳ್ರಿ ಅಂತಾರೆ, ಬಟ್ ಇದು ಎಕ್ಸಾಕ್ಟ್ ಕನ್ನಡ ಅಂದ್ರ ಅಷ್ಟು ಗೊತ್ತಾಗಲ್ಲ ಸರ್. ನಮಸ್ತೆ ಮಿಸ್. ಮಿಸ್ ನಮಸ್ತೆ. ಹಲೋ ಮಿಸ್. ಕೇಳ್ತಿದ್ದೆ, ಹೇಳು ಮಿಸ್. ನಮ್ಮ ಸ್ಕೂಲ್ ಫುಲ್ ಕನ್ನಡ ಮೀಡಿಯಂ ಮಿಸ್. ನಾನ್ ಮ್ಯಾಕ್ಸಿಮಮ್ ಕನ್ನಡನೇ ಹೇಳ್ತಾ ಇದ್ದೀನಿ ಈಗ. ಮೇಡಮ್ ಲೀಫ್ ಅಂದಲ್ಲಿ ಸ್ವಲ್ಪ ಎಲಿ ಅಂತ ಹಿಂಗ್ ಟ್ರೈ ಮಾಡ್ತೀನಮ್ಮ. ಆಯ್ತು ಮಿಸ್, ಥ್ಯಾಂಕ್ ಯು ಮಿಸ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳ್ರಿ. ನಾನು ಶ್ರೀಕಾಂತ್. ಸ್ವಲ್ಪ ಕನ್ನಡ ಪದಗಳನ್ನು ಸ್ವಲ್ಪ ಇದು ಮಾಡಿದ್ರೆ ಅವ್ರಿಗೆ ಇದಾಗ್ತಿತ್ತದು, ದಯಮಾಡಿ. ಆಗಲಿಂದ ನಾನು ಕೇಳತ್ತಿರೋರು ಹೆಂಗಾಗಿತ್ತು ಹೇಳ್ರಿ. ಸರ್ ಹೇಳ್ತೀನಿ ಸರ್, ಬಟ್ ನನಗೂ ಕೆಲವೊಂದು ವರ್ಡ್ಗಳು ಕನ್ನಡ ಅಷ್ಟಿದ್ದಿಲ್ಲ. ಅಂದ್ರೆ ನಾವು ಎಲ್ಲಾದ್ರೂ ಕನ್ನಡದಲ್ಲಿ ಹೇಳ್ತಾ ಇದೀನಿ ಸರ್, ನಾನು ಮ್ಯಾಕ್ಸಿಮಮ್ ಹೇಳ್ತೀನಿ ಸರ್, ಟ್ರೈ ಮಾಡ್ತೀನಿ. ಫ್ರಮ್ ದ ಬಿಗಿನಿಂಗ್ ವಿ ಆರ್ ಲಿಸನಿಂಗ್, ಪ್ಲೀಸ್ ಸ್ವಲ್ಪ ಇದು ಮಾಡಿ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್.
ಈಗ ರೀಪ್ರೊಡಕ್ಷನ್ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಆಗ್ತಕ್ಕಂತ ಸಂತಾನೋತ್ಪತ್ತಿ ಬಗ್ಗೆ ಹೇಳ್ತಾ ಹೋಗೋಣ. ಫಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ನಾವು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನಲ್ಲಿ ಯಾವೆಲ್ಲ ಭಾಗಗಳನ್ನ ನೋಡ್ತಾ ಇದೀವಿ ಮತ್ತು ಅದರ ಕಾರ್ಯ ಏನು, ಯಾವೆಲ್ಲ ಭಾಗಗಳಿದಾವ. ಫಸ್ಟ್ ಬರ್ತಕ್ಕಂಥದ್ದು ಯಾವ್ದು, ಟೆಸ್ಟಿಸ್ ಅಂತೇಳಿ ಹೇಳ್ತೀವಿ. ಇದನ್ನ ನಾವು ಕನ್ನಡದಲ್ಲಿ ವೃಷಣಗಳು ಅಂತೇಳಿ ಹೇಳ್ತೀವಿ, ಹೌದಾ. ಸೊ ಈ ಟೆಸ್ಟಿಸ್ ಫಾರ್ಮೇಶನ್ ಅಥವಾ ಈ ಜರ್ಮ್ ಏನಾಗ್ತೈತಿ ಅಂತಂದ್ರೆ, ಟೆಸ್ಟಿಸ್ ಏನನ್ನ ಪ್ರೊಡ್ಯೂಸ್ ಮಾಡ್ತೈತಿ, ವೃಷಣಗಳು ಏನನ್ನ ಉತ್ಪಾದನೆ ಮಾಡ್ತವೆ ಅಂದ್ರೆ ಸ್ಪರ್ಮ್ಸ್ ಅಂತ ಹೇಳ್ತೀವಿ. ಸ್ಪರ್ಮ್ಸ್ ಫಸ್ಟ್ ಪಾಯಿಂಟ್, ಹೌದಾ. ಹಾಗಾದ್ರೆ ಇದ್ರ ಲೊಕೇಶನ್ ಏನು, ಯಾವ ಜಾಗದಲ್ಲಿದೆ? ಇಟ್ ಈಸ್ ಜಸ್ಟ್ ಎಲ್ಲಿ, ಬಿಲೋ ದ ಅಬ್ಡಾಮಿನ್ ಕ್ಯಾವಿಟಿ, ಹೌದಾ. ನೆಕ್ಸ್ಟ್ ಈ ಭಾಗದಲ್ಲಿ ನಮ್ಮ ದೇಹದ ಉಷ್ಣಾಂಶಕ್ಕಿಂತಲೂ ಆಕ್ಚುಲಿ ನಮ್ಮ ಬಾಡಿ ಟೆಂಪರೇಚರ್ ಎಷ್ಟೈತಿ, 36 to 37 ಡಿಗ್ರಿ ಸೆಲ್ಸಿಯಸ್, ಹೌದಿಲ್ಲ. ಆದ್ರ ಈ ಟೆಸ್ಟಿಸ್ ಭಾಗದಲ್ಲಿ ಟೆಂಪರೇಚರ್ ಏನಾಗಿರ್ತೈತಿ, 2 to 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರ್ತೈತಿ. ಯಾಕೆ ಆ ಭಾಗದಲ್ಲಿ ಕಡಿಮೆ ಇರ್ತೈತಿ ಟೆಂಪರೇಚರ್ ಅಂತ ಅಂದ್ರೆ, ಆ ಒಂದು ಉಷ್ಣಾಂಶದಲ್ಲಿ ಮಾತ್ರ ಅವು ಏನಾಗಿರ್ತವೆ, ಆರೋಗ್ಯಯುತವಾಗಿ ಇರ್ತವೆ. ಆ ಉದ್ದೇಶದಿಂದ ಅಲ್ಲಿ ಟೆಂಪರೇಚರ್ ಕಡಿಮೆ ಇರ್ತೈತಿ ಅಂತ ಹೇಳ್ತೀವಿ. ಇದನ್ನ 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ, ಹೌದಾ. ನೆಕ್ಸ್ಟ್ ಈ ಟೆಸ್ಟಿಸ್ ಏನನ್ನ ಪ್ರೊಡ್ಯೂಸ್ ಮಾಡ್ತೈತಿ, ಸ್ಪರ್ಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ. ಈ ಸ್ಪರ್ಮ್ಸ್ ಅನ್ನ ನಾವೇನಂತ ಹೇಳ್ತೀವಿ, ಮೇಲ್ ಗ್ಯಾಮೆಟ್ಸ್. ಏನಂತ ಹೇಳ್ತೀವಿ, ಮೇಲ್ ಗ್ಯಾಮೆಟ್ಸ್. ಈ ಟೆಸ್ಟಿಸ್ ಆಕ್ಚುಲಿ ಒಂದು ಮೇಲ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಆ ಹಾರ್ಮೋನ್ ಶ್ರವಿಕೆಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಮೇಲ್ ಹಾರ್ಮೋನ್ ಯಾವುದು, ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಅಂತ ಹೇಳಿ ಹೇಳ್ತೀವಿ, ಹೌದಾ. ಈಗ ನಾನು ಹೇಳಿದೆ ನಾನು, ಸಮ್ ಆಫ್ ದ ಚೇಂಜಸ್ ಇನ್ ಮೇಲ್ ಯಾವಾಗ, ಡ್ಯೂರಿಂಗ್ ಪ್ಯೂಬರ್ಟಿ, ಅಂದ್ರೆ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಗಂಡು ಮಕ್ಕಳಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ಯಾವ್ಯಾವು ಅಂತ ಹೇಳಿದೆ, ಹೌದಲ್ಲ. ಪಿಂಪಲ್ಸ್ ಫಾರ್ಮೇಶನ್, ನಮ್ಮ ಮುಖದ ಮೇಲೆ ಚಿಕ್ಕ ಚಿಕ್ಕ ಗುಳೆಗಳು ಉಂಟಾಗ್ತವೆ, ಮತ್ತೆ ಆಯಿಲಿ ಅಪಿಯರೆನ್ಸ್ ಆಗ್ತೈತಿ, ಡೆವಲಪ್ಮೆಂಟ್ ಆಫ್ ಹೇರ್ಸ್ ಅನ್ನ ಫೇಸ್. ಈ ರೀತಿಯಾಗಿರ್ತಕ್ಕಂತ ಬದಲಾವಣೆಗಳಿಗೆ ಕಾರಣ ಯಾವುದು ಅಂತಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅಂತೇಳಿ ಹೇಳ್ತೀವಿ, ಹೌದಾ. ಇದು ಫಸ್ಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ ಯಾವುದು, ವಾಯ್ಸ್ ಡಿಫೆನ್ಸ್ ಅಂತೇಳಿ. ಇದು ಆಕ್ಚುಲಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅರೈಸಸ್ ಫ್ರಮ್ ದ ಟೆಸ್ಟಿಸ್. ಹಾಗಾದ್ರೆ ಇದ್ರ ಕೆಲ್ಸ ಏನು, ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಯಾವ್ದನ್ನ, ಸ್ಪರ್ಮ್ಸ್ ಅನ್ನ ಈ ವೃಷಣದಲ್ಲಿ ಅಥವಾ ಟೆಸ್ಟಿಸ್ ನಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ಸ್ಪರ್ಮ್ಸ್ ಅನ್ನ ಎಲ್ಲಿಗೂ ಏನ್ ಮಾಡ್ತೈತಿ, ಇದು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೈತಿ. ಅಲಾಂಗ್ ದ ಪಾತ್, ಈ ಈ ಈ ಏನ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಐತಲ್ಲ, ಈ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಹತ್ರ ಸಣ್ಣ 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 ಗ್ರಂಥಿಗಳಿದಾವೆ. ಇವುಗಳನ್ನ ನಾವು ಏನಂತ ಹೇಳ್ತೀವಿ, ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ, ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್. ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಕೆಲ್ಸ ಏನಂಗಂದ್ರ, ಆಕ್ಚುಲಿ ಒಂದು ದ್ರವ ಪದಾರ್ಥವನ್ನ ಸೆಕ್ರೇಟ್ ಮಾಡ್ತೈತಿ. ಏನದು, ದ್ರವ ಪದಾರ್ಥ. ನೆಕ್ಸ್ಟ್ ಏನ್ ಮಾಡುತ್ತೆ, ಇಟ್ ಗಿವ್ಸ್ ನ್ಯೂಟ್ರಿಷನ್ ಟು ದ ಸ್ಪರ್ಮ್, ಅಂದ್ರೆ ಪೋಷಕಾಂಶಗಳನ್ನ ಕೊಡುತ್ತೆ. ಯಾವ್ದಕ್ಕ, ಸ್ಪರ್ಮ್ಸ್ಗೆ, ಹೌದಲ್ಲ. ಆ ಜೆಲಾಟಿನಸ್ ಸಬ್ಸ್ಟೆನ್ಸ್ ಅಥವಾ ಆ ದ್ರವ ರೂಪದ ವಸ್ತು ಏನ್ ಮಾಡ್ತೈತಿ ಅಂತಂದ್ರೆ ಆ ಸ್ಪರ್ಮ್ ಸಾಗಾಣಿಕೆಗೆ ಸಹಾಯ ಮಾಡ್ತೈತಿ. ಈ ಎರಡು ಕೆಲಸವನ್ನ ಯಾವ್ದು ಮಾಡ್ತಾವ, ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಮಾಡ್ತವೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು, ಯುರೇಟರ್ ಮತ್ತೆ ಯುರೇತ್ರ. ಆ ಯುರೇತ್ರದ ಹೊರಭಾಗದಲ್ಲಿರ್ತಕ್ಕಂಥ ಸ್ಕಿನ್, ಅದನ್ನ ನಾವೇನಂತ ಹೇಳ್ತೀವಿ, ಪೆನ್ನಿಸ್ ಅಂತೇಳಿ ಕರಿತೀವಿ. ಸೊ ಇದು ಇಲ್ಲಿ ಏನಾಗುತ್ತೆ, ಒಂದೇ ದ್ವಾರ. ಯಾವ್ದಕ್ಕೆ, ಒಂದು ಯೂರಿನ್ ಮತ್ತ ಸ್ಪರ್ಮ್ ಪಾಸ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದೇ ಭಾಗವನ್ನ ನಾವೇನಂತ ಹೇಳ್ತೀವಿ, ಪೆನ್ನಿಸ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಅಥವಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಹೇಳ್ತೀವಿ. ಈ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನಲ್ಲಿ ಹಾರ್ಮೋನ್ ಯಾವುದು, ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದು, ಈಸ್ಟ್ರೋಜನ್.
ಹಾಗಾದ್ರೆ ಈಸ್ಟ್ರೋಜನ್ ರಿಲೀಸ್ ಆಗೋದು ಯಾವಾಗ? ಎಗ್ ಯಾವಾಗ ಡೆವಲಪ್ಮೆಂಟ್ ಆಗ್ತದಲ್ಲ, ಅಂದ್ರೆ ಮ್ಯಾಚುರಿಟಿ ಟೈಮ್ ಅಲ್ಲಿ, ಹೌದಾ? ಹಾಗಾದ್ರ ಎಗ್ ಮ್ಯಾಚುರೇಷನ್ ಆಗ್ಬೇಕು ಅಂತ ಅಂದ್ರ ನಮಗ್ ಹೇಳ್ದೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಮಾತ್ರ ಎಗ್ ಮ್ಯಾಚುರೇಷನ್ ಆಗ್ತೈತಿ ಅಂತಂದ್ ಹೇಳಿ. ಅದಕ್ಕಿಂತ ಬಿಫೋರ್ ಏನಾಗಿರ್ತೈತಿ, ಎಗ್ಸ್ ಇರ್ತವೆ, ಅದು ಏನಾಗಿರಲ್ಲ, ಅವು ಮ್ಯಾಚೂರ್ ಆಗಿರಲ್ಲ. ಪ್ಯೂಬರ್ಟಿ ಟೈಮ್ ಅಲ್ಲಿ ಮಾತ್ರ ಏನಾಗ್ತೈತಿ, ಅದ ಮ್ಯಾಚುರೇಷನ್ ಸ್ಟಾರ್ಟ್ ಆಗ್ತೈತಿ, ಹೌದಾ? ಎವ್ರಿ ಮಂತ್ ಏನಾಗ್ತೈತಿ, ಒಂದ್ ಎಗ್ ರಿಲೀಸ್ ಆಗ್ತೈತಿ. ಆ ಎಗ್ ರಿಲೀಸ್ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಅನ್ನ ನಾವೇನಂತ ಹೇಳ್ತೀವಿ, ಫೀಮೇಲ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಯಾವ್ದನ್ನ ನಾವು ಫೀಮೇಲ್ ಹಾರ್ಮೋನ್ ಅಂತ ಹೇಳಿ ಹೇಳ್ತೀವಿ ಅಂತೇಳಿ ಅಂದ್ರೆ ಈಸ್ಟ್ರೋಜನ್ ಅನ್ನ ಅಂತ ಹೇಳ್ತೀವಿ, ಹೌದಿಲ್ಲ? ಸೊ ಇದು ಯಾವ್ದಕ್ ಸಹಾಯ ಮಾಡ್ತೈತಿ? ಪ್ರೊಡಕ್ಷನ್ ಆಫ್ ಎಗ್. ಈ ಎಗ್ ಫಾರ್ಮೇಶನ್ ಆದ್ಮೇಲೆ ಎಗ್ ಅನ್ನ ಎಲ್ಲಿಗೆ ಒಯ್ಯುತ್ತೆ? ಫೆಲ್ಲೋಪಿಯನ್ ಟ್ಯೂಬಿಗೆ ಒಯ್ಯುತ್ತೆ. ಡ್ಯೂರಿಂಗ್ ಸೆಕ್ಸುವಲ್ ಕಾಂಟ್ಯಾಕ್ಟ್, ಇಫ್ ಎಗ್ ಈಸ್ ಕಾಂಟ್ಯಾಕ್ಟ್ ವಿತ್, ಅಥವಾ ಈ ಎಗ್ ಫೀಮೇಲ್ ಜರ್ಮ್ಸ್ ಎಲ್ಲ ಸ್ಪರ್ಮ್ ನೊಂದಿಗೆ ಕಾಂಟ್ಯಾಕ್ಟ್ ಆಯ್ತು ಅಂತ ಅಂದ್ರೆ ಏನು ಆಗುತ್ತೆ? ಇಲ್ಲಿ ಫರ್ಟಿಲೈಸೇಷನ್ ಆಗ್ತದೆ, ಹೌದಾ? ಹಾಗಾದ್ರ ಯಾವುದನ್ನ ಸೈಟ್ ಆಫ್ ಫರ್ಟಿಲೈಸೇಷನ್, ಹಂಗಂದ್ ಫರ್ಟಿಲೈಸೇಷನ್ ಎಲ್ಲಿ ಉಂಟಾಗ್ತೈತಿ ಅಂದ್ರೆ ಯಾವ ಭಾಗ ಅಂತ ಹೇಳ್ತೀವಿ ನಾವು? ಫೆಲ್ಲೋಪಿಯನ್ ಟ್ಯೂಬ್, ಹೌದಲ್ಲ? ಅಥವಾ ಇದನ್ನ ನಾವ್ ಇನ್ನೊಂದ್ ಹೆಸರು ಏನಂತ ಹೇಳ್ತೀವಿ? ಓವಿಡಕ್ಟ್ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಈ ಭಾಗದಲ್ಲಿ ಏನಾಗ್ತೈತಿ? ಫರ್ಟಿಲೈಸೇಷನ್ ಉಂಟಾಗ್ತೈತಿ. ಈ ಫರ್ಟಿಲೈಸ್ಡ್ ಎಗ್ ಇಲ್ಲಿ ಫರ್ಟಿಲೈಸೇಷನ್ ಅದಕ್ಕೆ ಅದಾದ್ಮೇಲೆ ಇಲ್ಲಿ ಈ ಯುಟ್ರಸ್ ನಲ್ಲಿ ಏನಾಗ್ತೈತಿ? ವಾಲ್ ಡೆವಲಪ್ಮೆಂಟ್ ಆಗ್ತೈತಿ, ಸ್ಪಾಂಜಿ ಆಗ್ತೈತಿ, ಹೌದಲ್ಲ? ಸೊ ಈ ಫರ್ಟಿಲೈಸ್ಡ್ ಎಗ್ ಬಂದು ಎಲ್ಲಿ ಯುಟ್ರಸ್ ಸೇರ್ತೈತಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? ಇಂಪ್ಲಾಂಟೇಶನ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಇಂಪ್ಲಾಂಟೇಶನ್. ನೆಕ್ಸ್ಟ್, ಇಫ್ ಎಗ್ ಈಸ್ ಫರ್ಟಿಲೈಸ್ಡ್, ಎಗ್ ಫರ್ಟಿಲೈಸ್ ಆದ್ರೆ ಇಂಪ್ಲಾಂಟೇಶನ್ ಆಗ್ಬಿಟ್ಟು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗ್ತೈತಿ, ಹೌದಾ? ಇಫ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್, ಏನಾಗುತ್ತೆ? ಮೆನಿಸ್ಟ್ರೇಷನ್ ಸೈಕಲ್ ಬಿ ಆಗ್ತದೆ, ಹೌದಾ? ಋತುಚಕ್ರ ಅಂತ ಹೇಳಿ ಕರಿತೀವಿ. ಈ ಮೆನಿಸ್ಟ್ರೇಷನ್ ಸೈಕಲ್ ಉಂಟಾಗುತ್ತೆ. ಈ ಮೆನಿಸ್ಟ್ರೇಷನ್ ಸೈಕಲ್ ಅಂದ್ರೆ ಏನು ಅಂತಂದ್ರೆ, ಇಫ್ ಎಗ್ ಈಸ್ ನಾಟ್ ಫರ್ಟೈಲ್, ಎಗ್ ಅಲ್ಲಿ ಈ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಯೂನಿಯನ್ ಆಗ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಎಗ್ ವ್ಯಾನಿಶ್ ಆಗ್ಬಿಡ್ತೈತಿ, ಸತ್ತು ಹೋಗ್ಬಿಡ್ತೈತಿ, ಹೌದಾ? ಸೊ ಅದು ಏನಾಗುತ್ತೆ? ಅದ್ರ ಜೊತೆಗೆ ಆ ಯುಟ್ರಸ್ ವಾಲ್ ಕಳಿಚ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಮ್ಯೂಕಸ್ ನೊಂದಿಗೆ ವೆಜೈನಾ ಥ್ರೋ ಏನಾಗ್ತತಿ? ಹೊರ ಹೋಗ್ತತಿ. ಹಂಗ ಹೊರ ಹೋಗ್ತಕ್ಕಂಥ ಪೀರಿಯಡ್ ಅನ್ನ ನಾವೇನಂತ ಹೇಳ್ತೀವಿ? ಮೆನಿಸ್ಟ್ರೇಷನ್ ಸೈಕಲ್ ಅಂತೇಳಿ ಕರಿತೀವಿ. ಈ ಸೈಕಲ್ ಎಷ್ಟು ದಿನಕ್ಕೆ ಒಂದ್ಸರಿ ಆಗ್ತತಿ? 28 ದಿನ, ಹೌದಾ? ಎಷ್ಟು ದಿನ ಆಗುತ್ತೆ? 2 ರಿಂದ 8 ದಿನ, ಹೌದಾ? ಈ ಪೀರಿಯಡ್ ಅನ್ನ ನಾವೇನಂತ ಹೇಳ್ತೀವಿ? ಮೆನಿಸ್ಟ್ರೇಷನ್ ಸೈಕಲ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಈಗ ಎಗ್ ಈಸ್ ಫರ್ಟೈಲ್, ಎಗ್ ಈಸ್ ನಾಟ್ ಫರ್ಟೈಲ್ ನಿಮಗೆ ಕೇಳ್ತಾರ. ಇಫ್ ಎಗ್ ಈಸ್ ಫರ್ಟೈಲ್ ವಾಟ್ ಹ್ಯಾಪನ್? ಏನು ಬದಲಾವಣೆ ಆಗುತ್ತೆ? ಇಫ್ ಎಗ್ ಈಸ್ ನಾಟ್ ಫರ್ಟೈಲ್ ಅಂದ್ರೆ ಫರ್ಟಿಲೈಸೇಷನ್ ಆಗಿಲ್ಲ. ಇಲ್ಲಿ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ನೀವೇ ನೆನ್ಪಿರ್ಬೇಕು, ಏನಾಗಿಲ್ಲ ಇಲ್ಲಿ? ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಆಗಿಲ್ಲ, ಹೌದಾ? ಸೊ ಅಲ್ಲಿ ಏನಾಗಲ್ಲ, ವಾಲ್ ಏನಾಗುತ್ತೆ? ಯುಟ್ರಿನ್ ವಾಲ್ ಕಳಿಚ್ಕೊಂಡ್ಬಿಟ್ಟು ಆ ಬ್ರೇಕ್ ಆಗಿರ್ತಕ್ಕಂಥ ಸೆಲ್ಸ್, ಡೆಡ್ ಸೆಲ್ಸ್ ಏನಾಗ್ತಾವ? ಹೊರಗ್ ಬರ್ತಾವ, ಹೌದಲ್ಲ? ಸೊ ಆ ಪ್ರೊಸೆಸ್ ಅನ್ನ ನಾವೇನಂತ ಹೇಳ್ತೀವಿ? ಮೆನಿಸ್ಟ್ರೇಷನ್ ಸೈಕಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಷ್ಟು ನಮಗೆ ಏನಾಗುತ್ತೆ? ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನಲ್ಲಿ ಆಗ್ತಕ್ಕಂಥ ಬದಲಾವಣೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ. ಏನು? ರಿಪ್ರೊಡಕ್ಟಿವ್ ಹೆಲ್ತ್. ಏನಿದು ರಿಪ್ರೊಡಕ್ಟಿವ್ ಹೆಲ್ತ್? ಆಕ್ಚುಲಿ ನಮಗ ಎಲ್ಲಿ ಹೈಜೆನಿಕ್ ಇರೋಲ್ಲ ಅಲ್ಲಿ ಸಮ್ ಆಫ್ ದ ಡಿಸೀಸಸ್, ನಮಗೆ ಕೆಲವೊಂದು ರೋಗಗಳು ಏನಾಗ್ತಾವ? ಬರ್ತವೆ ಅಂತ ಹೇಳ್ತೀವಿ. ಹೆಲ್ತ್ ಅಂಡ್ ಹೈಜೆನ್ ನಲ್ಲಿ ಹೇಳುವಾಗ ಹೇಳ್ತೀವಿಲ್ಲ, ಹೌದಾ? ಇಲ್ಲಿಯೂ ಸಹ ಏನಾಗುತ್ತೆ? ಈ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನ ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕೆಲವೊಂದು ರೋಗಗಳು ಬರ್ತವೆ. ಆ ರೋಗಗಳನ್ನ ನಾವು 2 ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಬ್ಯಾಕ್ಟೀರಿಯಲ್ ಡಿಸೀಸಸ್, ಇನ್ನೊಂದು ವೈರಲ್ ಡಿಸೀಸಸ್. ಬ್ಯಾಕ್ಟೀರಿಯಲ್ ಅಂಡ್ ವೈರಲ್. ಬ್ಯಾಕ್ಟೀರಿಯಲ್ ಡಿಸೀಸ್ ಅಂಡ್ ವೈರಲ್ ಡಿಸೀಸಸ್ ಅಂತೇಳಿ ಹೇಳ್ತೀವಿ, ಹೌದಾ? ಆಫ್ ಮಾಡಿರಲ್ಲ ಸರ್ ಈಗ?
ಅಲ್ಲ ಇದನ್ನ ಆಫ್ ಮಾಡಿರೋ ಮಾತಾಡ್ಲಾ? ಅಂದ್ರೆ ನಂದು ಆಡಿಯೋ ಇದು ವಿಡಿಯೋ ಬರಲ್ಲ ಏನಲ್ಲ ಸರ್ ಹೆಂಗಿತ್ತು? ಬೇಡ ತಳ್ಸು, ಆಡಿಯೋ ಕೇಳಿ. ಯಾಕಂದ್ರೆ ಎಲ್ಲ ಕನ್ನಡ ವರ್ಡ್ಗಳು ಬರೋದಿಲ್ಲ. ನಾ ಮ್ಯಾಕ್ಸಿಮಮ್ ಕನ್ನಡನ ಹೇಳಕತ್ತೀನಿ ಸರ್ ಅವ್ರಿಗೆ. ಅದ ಹೇಳೇನ್ ಸರ್? ಅಲ್ಲ ಸರ್, ಅದು ಹೇಳದ್ ಬೇಡ. ಹಾ ಹಾ ಹ್ಮ್ ನೀವು ಅಷ್ಟು ಮಾಡಿದ್ರೆ ಇನ್ನೂ ಆಯ್ತು. ಹ್ಮ್ ನೆಕ್ಸ್ಟ್, ಈಗ ಕೆಲವೊಂದು ರೋಗಗಳು ಲೈಂಗಿಕ ಸಂಪರ್ಕದಿಂದ ಉಂಟಾಗ್ತವೆ ಅಂತೇಳಿ ಹೇಳ್ತೀವಿ, ಹೌದಾ? ಆ ಸಂಭಾವ್ಯ ರೋ ಅವು ಏನ್ ಮಾಡ್ತವೆ, ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥವು. ಅವು ಯಾವುವು ಅಂತಂದ್ರೆ, ಒಂದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ಹೇಳಿ ಹೇಳ್ತೀವಿ, ಇನ್ನೊಂದು ವೈರಲ್ ಡಿಸೀಸಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಈ ಬ್ಯಾಕ್ಟೀರಿಯಲ್ ಡಿಸೀಸಸ್ ನಲ್ಲಿ ಸಿಫಿಲಿಸ್ ಸಿಫಿಲಿಸ್ ಅಂತ ಹೇಳ್ಕೊತಾರೆ, ಗೊನೇರಿಯಾ ಮತ್ತು ಸಿಫಿಲಿಸ್ ಅಂತ ಹೇಳ್ತೀವಿ. ಹಾ, ಗೊನೇರಿಯಾ ಮತ್ತು ಸಿಫಿಲಿಸ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಎರಡು ರೋಗಗಳು ಯಾವ್ದ್ರಿಂದ ಬರ್ತವೆ? ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು, ಹೌದಾ? ನೆಕ್ಸ್ಟ್ ವೈರಲ್ ಡಿಸೀಸ್ ಅಂತ ಹೇಳ್ತೀವಿ. ವೈರಸ್ ಇಂದ ಬರ್ತಕ್ಕಂಥ ರೋಗ ಯಾವ್ದು? ಏಡ್ಸ್, ಹೌದಾ? ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ ಹೇಳ್ತೀವಿ. ಇಂಥ ರೋಗಗಳು ಏನ್ ಮಾಡ್ತವೆ, ನಮ್ಗ ಸೋಂಕನ್ನು ಉಂಟು ಮಾಡ್ತವೆ. ಹೆಪಾಟೈಟಿಸ್ ಒಂದು, ಅದು ಸಹ ಏನಾಗುತ್ತೆ ನಮ್ಗ ಈ ಸೆಕ್ಸುವಲ್ ಅನ್ಹೈಜಿನಿಕ್ ಕಂಡೀಷನ್ ಇಂದ ಬರ್ತಕ್ಕಂಥ ಅಥವಾ ಅಸುರಕ್ಷತೆಯಿಂದ ಬರ್ತಕ್ಕಂಥ ರೋಗಗಳು ಅಂತ ಹೇಳಿ ಹೇಳ್ತೀವಿ, ಹೌದಿಲ್ಲ? ಸೊ ಇವು ಹೇಳಿ ಅನ್ಹೈಜಿನಿಕ್ ಕಂಡೀಷನ್ ಇಂದ ಉಂಟಾಗ್ತಕ್ಕಂಥ ರೋಗಗಳು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಈ ರೋಗಗಳು ನಾವು ಏನ್ ಮಾಡ್ಬೇಕು ಅಂತ, ಈ ರೋಗಗಳನ್ನ ನಾವು ಟೋಟಲ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ STDs. STDs ಅಂದ್ರೆ ಏನು? ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಅಂದ್ರೆ ಲೈಂಗಿಕ ಕ್ರಿಯೆಯಿಂದ ಹರಡ್ತಕ್ಕಂಥ ರೋಗಗಳು ಅಂತೇಳಿ ಕರಿತಾ ಹೋಗ್ತೀವಿ. ಈ ರೋಗಗಳಿಂದ ನಾವೇನ್ ಮಾಡ್ಬೇಕು, ರಕ್ಷಣೆ ಪಡಿಬೇಕಂತ ಅಂದ್ರೆ ಇಲ್ಲಿ ಪ್ರಥಮವಾಗಿ ಕೆಲವೊಂದು ಸ್ಟೆಪ್ಸ್ ಅನ್ನ ನಾವು ಅನುಸರಿಸ್ತೀವಿ, ಹೌದಲ್ಲ? ಸೊ ಲೈಂಗಿಕ ಕ್ರಿಯೆ ಸಾಮಾನ್ಯವಾಗಿ ಗರ್ಭಧಾರಣೆಗೆ ಕಾರಣವಾಗುತ್ತೆ ಅಂತ ಹೇಳಿ ನಾವು ಅನ್ಕೋತೀವಿ, ಹೌದಾ? ಸೊ ಈ ಗರ್ಭಧಾರಣೆಯನ್ನ ಕೆಲವೊಂದ್ಸರಿ ಅವಾಯ್ಡ್ ಮಾಡ್ಲಿಕ್ಕಾಗಿ, ಅಂದ್ರೆ ಕೆಲವೊಂದು ಡಿವೈಸಸ್ ಅನ್ನು ಉಪಯೋಗಿಸ್ತೀವಿ. ಅವುಗಳನ್ನ ನಾವೇನಂತ ಹೇಳ್ತೀವಿ? ಕಾಂಟ್ರಾಸೆಪ್ಟಿವ್ ಡಿವೈಸಸ್. ಏನಂತ ಹೇಳ್ತೀವಿ? ಕಾಂಟ್ರಾಸೆಪ್ಟಿವ್ ಡಿವೈಸಸ್, ಅಥವಾ ಅವುಗಳನ್ನ ಗರ್ಭ ನಿರೋಧಕಗಳು ಅಂತ ಹೇಳಿ ಸಹ ಕರಿತಾ ಹೋಗ್ತೀವಿ. ಈ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಯಾವ್ಯಾವು ಅಂತಂದ ಹೇಳಂದ್ರೆ, ನಿಮಗೆ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ವಾಟ್ ಆರ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್? ಏನ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂದ್ರ
ಅವಾಯ್ಡಿಂಗ್ ದ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಹೌದಲ್ಲ, ಡಿವೈಸಸ್ ಹೆಲ್ಪ್ಫುಲ್ ಫಾರ್ ಅವಾಯ್ಡಿಂಗ್ ದ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಅಂದ್ರ ಬೇಡವಾಗಿರ್ತಕ್ಕಂಥ ಪ್ರೆಗ್ನೆನ್ಸಿಯನ್ನ ನಾವೇನ್ ಮಾಡ್ತೀವಿ, ಅವಾಯ್ಡ್ ಮಾಡ್ತಕ್ಕಂಥದ್ದನ್ನ ನಾವು ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಯೂಸ್ ಮಾಡ್ಕೋತೀವಿ. ಆ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅನ್ನ ನಾವು ಕ್ಲಾಸಿಫಿಕೇಶನ್ ಯಾವ ರೀತಿ ಅಂದ್ರೆ ಮೆಕ್ಯಾನಿಕಲ್ ಮೆಥಡ್, ನೆಕ್ಸ್ಟ್ ಸರ್ಜಿಕಲ್ ಮೆಥಡ್, ನೆಕ್ಸ್ಟ್ ಮೂರನೇದು ಯಾವುದು, ಕೆಮಿಕಲ್ ಮೆಥಡ್. ಮೆಕ್ಯಾನಿಕಲ್ ಮೆಥಡ್, ಸರ್ಜಿಕಲ್ ಮೆಥಡ್, ಕೆಮಿಕಲ್ ಮೆಥಡ್ ಅಂತ. ಈ ಮೆಕ್ಯಾನಿಕಲ್ ಮೆಥಡ್ ಗೆ ನಾವು ಯಾವ್ದನ್ನ ಎಕ್ಸಾಂಪಲ್ ಕೊಡ್ತೀವಿ, ಕಾಂಡೋಮ್ಸ್. ಹೌದಲ್ಲ. ನೆಕ್ಸ್ಟ್ ಸರ್ಜಿಕಲ್ ಮೆಥಡ್ ಗೆ ಎರಡು ರೀತಿಯಲ್ಲಿ ನಾವು ಹೇಳ್ತೀವಿ. ಒಂದು ವೆಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ. ವೆಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಹಾಗಾದ್ರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ವ್ಯಾಸೆಕ್ಟಮಿ ಯಾರಿಗಿದು? ಮೇಲ್, ನೆನ್ಪಿಟ್ಕೋಬೇಕು. ವ್ಯಾಸ್ ಡಿಫೆನ್ಸ್ ಯಾವ ಪಾರ್ಟ್ ಅದು? ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಹೌದಲ್ಲ. ಇದು ಟ್ಯೂಬೆಕ್ಟಮಿ ಫಾರ್ ಫಿಮೇಲ್, ಸಂತಾನಹರಣ ಚಿಕಿತ್ಸೆ ಅಂತೇಳಿ ಕರಿತೀವಿ ಇದನ್ನ ಕನ್ನಡದಲ್ಲಿ. ಹೌದಿಲ್ಲ. ಸೊ ವ್ಯಾಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಅಂತ ಹೇಳ್ತಾರೆ. ಇಲ್ಲಿ ಆ ಟ್ಯೂಬ್ ಅನ್ನ ಬ್ಲಾಕ್ ಮಾಡುತ್ತೆ. ಇದು ವೆಸೆಕ್ಟಮಿ, ಆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇತ್ತಲ್ಲ, ಅದನ್ನ ಏನ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಹಿಂಗ್ ಬ್ಲಾಕ್ ಮಾಡಿದಾಗ ಏನಾಗಲ್ಲ, ಯಾವುದೇ ಕಾರಣಕ್ಕೂ ಯೂನಿಯನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆಗಲ್ಲ. ಆಗಲ್ಲ ಅಂತಂದ್ರೆ ಫರ್ಟಿಲೈಸೇಷನ್ ಆಗಲ್ಲ. ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ ಏನಾಗ್ತತಿ, ಮತ್ತೆ ಮೆನ್ಸ್ಟ್ರುಯೇಷನ್ ಪೀರಿಯಡ್ ಸ್ಟಾರ್ಟ್ ಆಗ್ತತಿ. ಈ ರೀತಿ ಆಗಿರ್ತಕ್ಕಂಥ ಕ್ರಿಯೆ ಉಂಟಾಗ್ತತಿ. ಇದನ್ನ ನಾವು ಪರ್ಮನೆಂಟ್ ಮೆಥಡ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಪರ್ಮನೆಂಟ್ ಮೆಥಡ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು? ಕೆಮಿಕಲ್ ಮೆಥಡ್. ಈ ಕೆಮಿಕಲ್ ಮೆಥಡ್ ನಲ್ಲಿ ನಾವು ಯಾವ್ದನ್ನ ಬಳಸ್ತೀವಿ? ಓರಲ್ ಪಿಲ್ಸ್. ಓರಲ್ ಪಿಲ್ಸ್ ಅಂತಂದ್ರೆ ಕೆಲವೊಂದು ಟ್ಯಾಬ್ಲೆಟ್ಸ್. ಆ ಟ್ಯಾಬ್ಲೆಟ್ಸ್ ಗಳಿಂದ ನಾವೇನ್ ಮಾಡ್ತೀವಿ, ಈ ಗರ್ಭಧಾರಣೆಯನ್ನ ಸಹ ನಾವು ಅವಾಯ್ಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಇದು ಏನಾಗುತ್ತೆ, ಕೆಲವೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತವೆ. ಕಾಂಡೋಮ್ಸ್ ಆಗಿರ್ಬೋದು, ಈ ಕೆಮಿಕಲ್ ಮೆಥಡ್ ಮತ್ತು ಮೆಕ್ಯಾನಿಕಲ್ ಮೆಥಡ್ ಏನಾಗ್ತವೆ, ಕೆಲವೊಂದು ನಮ್ಮ ದೇಹದ ಮೇಲೆ ಅಥವಾ ಲೈಂಗಿಕತೆಯ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ಏನಾಗ್ತದೆ, ಕೆಲವೊಂದು ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುತ್ತವೆ. ಆ ಉಂಟು ಮಾಡೋದ್ರಿಂದ ನಮ್ಮಲ್ಲಿ ಅನಾರೋಗ್ಯ ಸಹ ಏನಾಗ್ಬೋದು, ಉಂಟಾಗ್ಬೋದು. ಆ ಉದ್ದೇಶದಿಂದ ನಾವು ಪರ್ಮನೆಂಟ್ ಮೆಥಡ್ ಯಾವ್ದು ಅಂತಂದ್ರೆ ಸರ್ಜಿಕಲ್ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು ಅಂತಂದೇಳಿ ನಾವು ತಿಳ್ಕೋಬೇಕು. ಇಷ್ಟು ನಿಮಗ ಈ ಪ್ರಿವೆನ್ಷನ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಮೇಲೆ ಕೇಳ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಟೋಟಲ್ ಆಗಿ ರಿಪ್ರೊಡಕ್ಷನ್ ಲೆಸನ್ ಮೇಲೆ ಯಾವೆಲ್ಲ ಸಂಭವನೀಯ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ. ಫಸ್ಟ್ ರಿಪ್ರೊಡಕ್ಷನ್ ಒಂದ್ಸರಿ ಕ್ವಶನ್ಸ್ ಹೇಳ್ಕೊಂತ ಹೋಗ್ತೀನಿ. ಈ ಬೋರ್ಡ್ ಎಕ್ಸಾಮ್ ನಲ್ಲಿ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ರಿಪ್ರೊಡಕ್ಷನ್ ನಲ್ಲಿ ಎ ಸೆಕ್ಸುವಲ್ ರಿಪ್ರೊಡಕ್ಷನ್ ರಿಲೇಟೆಡ್ ಆಗಿ, ಎ ಸೆಕ್ಸುವಲ್ ರಿಪ್ರೊಡಕ್ಷನ್ ನಲ್ಲಿ ನಾವು ಯಾವ್ಯಾವ ನೋಡಿದ್ವಿ? ಫಿಸನ್ ನೋಡಿದ್ವಿ. ಹೌದಾ. ಸೊ ಅಲ್ಲಿ ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾರೆ. ಆ ಚಿತ್ರಕ್ಕ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾರ. ಅಮೀಬಾ ಅದು ಯಾವ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯನ್ನ ಮಾಡ್ತೈತಿ. ನೆಕ್ಸ್ಟ್ ಲೆಸ್ಮೇನಿಯಾ ಅದು ಯಾವ ರೋಗವನ್ನು ಉಂಟು ಮಾಡ್ತಕ್ಕಂಥ ಜೀವಿ. ಹೌದಾ. ಅದಕ್ಕ ಎಕ್ಸಾಮ್ ಯಾವ್ದು ಅಂತ ಹೇಳಿದ್ವಿ ನಾವು? ಕಾಲ ಅಜಾರ ಅಂತ ಹೇಳಿದ್ವಿ. ಹೌದಲ್ಲ. ಸೊ ಇದು ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ ಅಮೀಬಾದಲ್ಲಿ. ನೆಕ್ಸ್ಟ್ ಅಥವಾ ಇದನ್ನ ಪ್ಲನೇರಿಯಾ ಕೊಡ್ಬೋದು. ಪ್ಲನೇರಿಯಾ ಕೊಟ್ಟು ಇದು ಯಾವ ರೀತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಸಂತಾನೋತ್ಪತ್ತಿ ಮಾಡ್ತೈತಿ? ರೀಜೆನರೇಷನ್. ಯಾವ್ದು? ರೀಜೆನರೇಷನ್. ನೆಕ್ಸ್ಟ್ ಹೈಡ್ರಾ ಕೊಡ್ತಾರೆ. ಹೈಡ್ರಾ ಕೊಟ್ಟು ಯಾವ್ದದು? ಬಡ್ಡಿಂಗ್. ಹೌದಿಲ್ಲ. ಸೊ ಇದು ರಿಪ್ರೊಡಕ್ಷನ್, ವೆಜಿಟೇಟಿವ್ ರಿಪ್ರೊಡಕ್ಷನ್ ಮೊದಲಾಯ್ತು. ಸ್ಪೋರ್ ಫಾರ್ಮೇಶನ್ ಎಕ್ಸಾಂಪಲ್ ಯಾವ್ದು? ಆ ತರ ಉಲ್ಟಾ ಕೊಟ್ರೆ ನಾವೇನ್ ಮಾಡ್ಬೇಕು? ಯಾವ್ದು? ನೆಕ್ಸ್ಟ್ ಬಡ್ಡಿಂಗ್ ಎಕ್ಸಾಂಪಲ್ ಯಾವ್ದು? ಹೈಡ್ರಾ. ಹೌದಿಲ್ಲ. ಫ್ರಾಗ್ಮೆಂಟೇಶನ್ ಎಕ್ಸಾಂಪಲ್ ಯಾವ್ದು? ಪೈರೋಗಲ್. ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ ಬರ್ತಕ್ಕಂಥ ಕ್ವಶನ್ಸ್. ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ ಕೇಳ್ತಕ್ಕಂಥ. ನೆಕ್ಸ್ಟ್ ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ನಲ್ಲಿ ಬಂದ್ರೆ ನಾವು ಫಸ್ಟ್
ಪ್ಲಾಂಟ್ಸ್ ಪ್ಲಾಂಟ್ಸ್ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಕೇಲಿಕ್ಸ್ ಕೊರಲ್ಲಕ್ಕಿಂತಲೂ ಮೇಲ್ ಪಾರ್ಟ್ ಮತ್ತೆ ಫಿಮೇಲ್ ಪಾರ್ಟ್ ಕೇಳ್ತಾರೆ. ಫಿಮೇಲ್ ಪಾರ್ಟ್ ಯಾವುದು? ಪಿಸ್ಟಿಲ್. ಮೇಲ್ ಪಾರ್ಟ್ ಯಾವುದು? ಆಂಥರಿಸ್ಟೇಮನ್. ಹೌದಲ್ಲ? ಇದನ್ನ ನಾವು ಮೇಲ್ ಮತ್ತೆ ಫಿಮೇಲ್ ಅಂತ ಹೇಳಿ ಕರಿತೀವಿ, ಯಾವ್ಯಾವ ಪಾರ್ಟ್ಸ್ ಗಳು ಅಂತಂದ್ರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು? ಪಾಲಿನೇಷನ್ ಬರ್ತದೆ. ಪಾಲಿನೇಷನ್ ಮತ್ತೆ ಇಟ್ಸ್ ಟೈಪ್ಸ್ ಯಾವ್ಯಾವು? ಪಾಲಿನೇಷನ್ ಅಂದ್ರೆ ಏನು? ವಾಟ್ ಈಸ್ ಪಾಲಿನೇಷನ್? ಫಸ್ಟ್ ಕ್ವಶನ್. ನೆಕ್ಸ್ಟ್ explain the types of pollination. ಇದು 3 ಮಾರ್ಕ್ಸ್ ಕ್ವಶನ್. explain the types of pollination. ಅವಾಗಲೇ ಹೇಳಿದ್ವಿ ನಾವು ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ, ಹೌದಾ? ಅಥವಾ ಇವೆರಡನ್ನ 6 ಕ್ವಶನ್ ಅಲ್ಲಿ ಕೊಡ್ತಾರ, ಎ ಬಿ ಅಂತಂದೇಳಿ. ಈ ಒಟ್ಟಾರೆ ಈ ಒಂದ್ ಪಾರ್ಟ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಚೇಂಜಸ್ in male. Next in female. ಬದಲಾವಣೆ ಪ್ರೌಢಾವಸ್ಥೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಮತ್ತು ಗಂಡು ಮಕ್ಕಳಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ಯಾವ್ಯಾವು? ನೆಕ್ಸ್ಟ್ ಇಫ್ ಎಗ್ ಈಸ್ ಫರ್ಟೈಲ್, ಅಂದ್ರ ಎಗ್ ಫರ್ಟೈಲ್ ಆಯ್ತು ಅಂತಂದ್ರೆ, ಅಂದ್ರೆ ಅಲ್ಲಿ ರಿಪ್ರೊಡಕ್ಷನ್ ಸಿಸ್ಟಮ್ ಆಯ್ತು ಅಂತಂದ್ರೆ ಏನ್ ಬದಲಾವಣೆ ಆಗುತ್ತೆ? ಹೌದಾ? ರಿಪ್ರೊಡಕ್ಷನ್ ಸಿಸ್ಟಮ್ ಆಗ್ಲಿಲ್ಲ ಅಂತಂದ್ರೆ ಏನ್ ಬದಲಾವಣೆ ಆಗುತ್ತೆ? ಅದೇ ಎಗ್ ಈಸ್ ಫರ್ಟೈಲ್, ವಾಟ್ ಹ್ಯಾಪನ್? ಹೌದಿಲ್ಲ? ಎಗ್ ಈಸ್ ನಾಟ್ ಫರ್ಟೈಲ್, ಫರ್ಟೈಲ್ ಆಗ್ಲಿಲ್ಲ ಅಂದ್ರೆ ಏನ್ ಬದಲಾವಣೆ ಆಗುತ್ತೆ? ಇದರಲ್ಲಿ ಈ ಕಾನ್ಸೆಪ್ಟ್ ಮೇಲೆ, ಇವನ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಈ ಕಾನ್ಸೆಪ್ಟ್ ಮೇಲೆ ಸಾಮಾನ್ಯ 2 ರಿಂದ 3 ಮಾರ್ಕ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ನಮಗ ಇನ್ನೊಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡಿದ್ವಲ್ಲ, ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಕೇಳ್ತಾರೆ. ನಮಗ್ ಗೊತ್ತಿದೆ ಯಾವ್ಯಾವು: ಟೆಸ್ಟಿಸ್, ವಾಸ್ ಡಿಫೆನ್ಸ್, ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್, ಯುರೇಟರ್, ಪೆನ್ನಿಸ್. ಹೌದಾ? ಈ ಪಾರ್ಟ್ಸ್ ಗಳ ಫಂಕ್ಷನ್ಸ್ ಅದು ನಿಮಗ ಎಕ್ಸ್ಪ್ಲೇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. Reproductive system in next explain female reproductive system in human being. ಇದು ಡ್ರಾಯಿಂಗ್ ನಿಮಗ ಇರಲ್ಲ, ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಇಂದ ಡ್ರಾಯಿಂಗ್ ಇರಲ್ಲ, ಬದಲಾಗಿ ಎಕ್ಸ್ಪ್ಲನೇಷನ್ ಅನ್ನ ಕೇಳ್ತಾರೆ. ಹೆಚ್ಚಾಗಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಅನ್ನ ಕೇಳ್ತಾರ. ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ನ ಕಾರ್ಯ ಏನು, ಏನನ್ನ ಇವು ಶ್ರವಿಕೆ ಮಾಡ್ತಾವ, ಮತ್ತೆ ಇದ್ರ ಕಾರ್ಯ ಏನಂತ ಹೇಳಿ ಕೇಳ್ತಾರ. ಇದ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಕಾಂಟ್ರಾಸೆಪ್ಟಿವ್ ಡಿವೈಸಸ್. ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಇದ್ರ ಮೇಲೆ ನೀವು ಬರ್ದಿದ್ದೇನೋ ಕಾಣುವಲ್ರಿ ಮೇಡಮ್, ಎಲ್ಲ ಬ್ಲರ್ ಕಾಣತಿದ್ರಿ. ಬೋರ್ಡ್ ಕಾಣ್ತಾ ಇಲ್ಲ ಅಂತ ಹೇಳಿ ಇನ್ನೊಂದ್ಸರಿ ಬರಲಿಲ್ಲ ಒತ್ತು ಬರಲಿಲ್ಲ. ಅಲ್ಲ, ಇದನ್ನ ಒಂದ್ಸರಿ ಒತ್ತಿ ಬರುತ್ತೆ. ಇದನ್ನ ನಾನು ಒತ್ತಿ ಬರಿತೀನಿ ಸರ್. ಬದಲಾವಣೆ
ಸರ್ ಕಾಣ್ತೈತೆ ಇದ್ರೊಳಗೆ? ಕಾಣತ್ರಿ ಮಿಸ್. ಬದಲಾವಣೆಗಳು ಅಂತ ಹೇಳ್ತೀವಿ. ಅಂದ್ರೆ ಗಂಡು ಮಕ್ಕಳಲ್ಲಿ ಆಗ್ತಕ್ಕಂತ ಬದಲಾವಣೆಗಳು. ಪ್ರೌಢಾವಸ್ಥೆಯಲ್ಲಿ ಈ ಬದಲಾವಣೆ ರಿಲೇಟೆಡ್ ಆಗಿ 2-3 ಮಾರ್ಕ್ಸ್ ಕ್ವಶನ್ ಬಂದೇ ಬರ್ತೈತಿ. ಹೌದಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು? ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂದ್ರೆ ಗರ್ಭ ನಿರೋಧಕಗಳು ಅಂತ ಹೇಳಿ ಏನ್ ಕರಿತೀವಲ್ಲ ಅದ್ರ ಮೇಲೆ ಯಾವೆಲ್ಲ ಮೆಥಡ್ಸ್ ಗಳಿದಾವೆ, ಸಂತಾನಹರಣ ಕ್ರಿಯೆಗಳು ಯಾವುವು ಅಂತಂದೇಳಿ ಹೇಳ್ತೀವಿ. ಸರ್ಜಿಕಲ್ ಮೆಥಡ್ಸ್ ಅಂತ ಹೇಳಿ ನಾವು ಕರಿತೀವಲ್ಲ ಆ ಮೆಥಡ್ಸ್ ಮೇಲೆ ಸಾಮಾನ್ಯವಾಗಿ 2-3 ಮಾರ್ಕ್ಸ್ ಕ್ವಶನ್ ಬರ್ತವೆ. ಇಷ್ಟು ನಿಮಗ ಈ ಲೆಸನ್ ರಿಲೇಟೆಡ್ ಆಗಿ ಬರ್ತಕ್ಕಂತ ಕ್ವಶನ್ಸ್. ಈ ಕ್ವಶನ್ ಜೊತೆಗೆ ಸ್ವಲ್ಪ ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ಸ್ ಬರ್ತವೆ ಅಂತ ಹೇಳಿದೆ ನಾನು ಅವಾಗ್ಲೇ. ಯಾವ್ಯಾವ ಡಯಾಗ್ರಾಮ್, ಯಾವ್ಯಾವ ರೀತಿಯಾಗಿರ್ತಕ್ಕಂತ ಇಲ್ಲಿದೆ ನೋಡ್ರಿ, ಇದು ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್. ಇದು ಈ ಕ್ವಶನ್, ಈ ಡಯಾಗ್ರಾಮ್ ಕೊಡ್ತಾರೆ ನಿಮಗೆ, ಅವರೇ ಕೊಟ್ಟಿರ್ತಾರೆ. ಇಲ್ಲ ಪಾರ್ಟ್ಸ್ ಮೆನ್ಷನ್ ಮಾಡ್ರಿ ಅಂತ ಕೇಳ್ತಾರೆ. ಇದು ಯಾವ ಪಾರ್ಟ್, ಇದು ಯಾವ ಪಾರ್ಟ್ ಅಂತ ಕೇಳ್ತಾರ. ನೆಕ್ಸ್ಟ್ ಅವ್ರ ಪಾರ್ಟ್ ಇದನ್ನ ಮೆನ್ಷನ್ ಮಾಡ್ಬಿಡ್ತಾರೆ, ಇದ್ರ ಫಂಕ್ಷನ್ ಏನು ಅಂತ ಕೇಳ್ತಾರ. ಹೌದಾ? ಈಗ ಇದು ಏನಿದು ಪ್ಲ್ಯೂಮ್ಯೂಲ್. ಈ ಪ್ಲ್ಯೂಮ್ಯೂಲ್ ಏನಾಗಿ ಕನ್ವರ್ಟ್ ಆಗ್ತದೆ? ಇದು ಶೂಟ್ ಸಿಸ್ಟಮ್ ಆಗಿ ಕನ್ವರ್ಟ್, ಅಂದ್ರೆ ಸ್ಟೆಮ್ ಕಾಂಡ ಆಗಿ ಪರಿವರ್ತನೆ ಹೊಂದತಿ. ನೆಕ್ಸ್ಟ್ ಇದೇನಿದು ರಾಡಿಕಲ್ ಅಂತ ಹೇಳಿ ಕರಿತೀವಿ. ಈ ರಾಡಿಕಲ್ ಏನಾಗಿ ಕನ್ವರ್ಟ್ ಆಗ್ತತಿ? ಇದು ರೂಟ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗ್ತತಿ. ಇದು ಈ ರೀತಿಯಾಗಿ ಕೇಳಿದ್ರೆ ಇದನ್ನ ನಾವು ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ ಅಂತ ಹೇಳಿ ಹೇಳ್ತೀವಿ. ಹೆಚ್ಚಾಗಿ ಇದ್ರ ಮೇಲೆ ಕ್ವಶನ್ ಬಂದೇ ಬರ್ತೈತಿ. ಓಕೆನಾ ಸರ್? ಮುಗೀತು. ಅರ್ಥ ಆಗ್ತಿದೆನಾ? ಏನೋ ಡೌಟ್ಸ್ ಇದಾವ? ಏನ್ ಕೇಳಿಲ್ಲ ಸರ್. ಒಂದೆರಡು ಸೆಕೆಂಡ್ ನೋಡೋಣ ಸರ್, ಯಾರು ಏನಾದ್ರು ಕೇಳ್ತಾರೆ. ಡೌಟ್ಸ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀನಿ. ಎನಿ ಡೌಟ್ಸ್? Okay, thank you very much.